ಕೈಯಲ್ಲಿ ಹಣ ಇದ್ದವರು ಹಣ ಕೊಡ್ತಾರೆ, ಶ್ರೀಮಂತಿಕೆಯಿಂದ ಆಭರಣಾದಿಗಳನ್ನು ಕೊಡಬಹುದು, ಬಟ್ಟೆಗಳನ್ನು ಕೊಡಬಹುದು, ಮನೆಗಳನ್ನೇ ಕೊಡಬಹುದು, ವಾಹನಗಳನ್ನು ಕೊಡಬಹುದು. ಆದರೆ ಏನೂ ಇಲ್ಲದೆ ಇದ್ದವರಿಗೆ ಏನು ಕೊಡಲಿಕ್ಕೆ ಆಗೋದಿಲ್ಲ ಅಂತನ್ನುವ ಕೊರಗು ಮಾತ್ರ ಬೇಡ. ಏನಿಲ್ಲದೆ ಇದ್ದರೂ ದೇವರು ನಮ್ಮಲ್ಲಿ ಬೇಕಾದಷ್ಟು ಪ್ರೀತಿ ಎನ್ನುವ ವಸ್ತು ಕೊಟ್ಟಿದ್ದಾನಲ್ಲ, ಪ್ರೀತಿಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಆಶೀರ್ವಾದ ಮಾಡಿದರೆ ಸಾಕು, ಶುಭ ಹಾರೈಸಿದರೆ ಸಾಕು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ಬೇಕಾದಷ್ಟು ಆಭರಣಗಳನ್ನು ಒಬ್ಬರು ಕೊಟ್ಟಿರಬಹುದು, ಕಾರ್ ಕೊಡಬಹುದು, ಮನೆ ಕೊಡಬಹುದು, ಅದು ದೊಡ್ಡದು ಅಂತ ನಮಗೆ ಅನಿಸ್ಬೋದು. ಆದರೆ ಮನೆಯಲ್ಲಿ ಏನೂ ಕೈಯಲ್ಲಿಲ್ಲದ ತಂದೆ ತಾಯಿ ಪ್ರೀತಿಯಿಂದ ತನ್ನ ಮಗನ ಮೇಲೆ ಕೈ ಆಡಿಸಿ ಎಲ್ಲ ಒಳ್ಳೇದಾಗಲಪ್ಪ ಅಂತ ಒಂದು ಆಶೀರ್ವಾದ ಮಾಡ್ತಾರಲ್ಲ, ಅದು ಚೆಕ್ ಇದ್ದ ಹಾಗೆ. ಅದನ್ನು ದೇವರ ಹತ್ರ ನೀವು ತೋರಿಸಿದರೆ ನಿಮಗೆ ಏನು ಬೇಕೋ ಅದು ಸಿಗತ್ತೆ. ಇಲ್ಲಿ ಅವರು ಕೊಟ್ಟದ್ದಷ್ಟೇ ಸಿಗತ್ತೆ. ಅವರ ಕಾರ್